ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ರಜತ್ ಪಟಿದಾರ್ ಏನು ಪರ್ಫಾರ್ಮೆನ್ಸು ಮಗ ಇದು ರಜತ್ ಪಟಿದಾರ್ ಅವರಿಂದ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಗುರು ಅಂತ ನೀವೇನಾದ್ರು ಕೇಳೋದಾಯ್ತು ಅಂತ ಅಂದರೆ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನ ಯಾರ್ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಇಷ್ಟೊತ್ತಿಗಾಗಲೇ ಅಂತ ಅಂದ್ಕೊಂಡಿದ್ದೀನಿ. ಏನು ಪರ್ಫಾರ್ಮೆನ್ಸು ರಜತ್ ಪಟಿದಾರ್ ಅವರಿಂದ. ಆ್ಯಸ್ ಎ ಪ್ಲೇಯರ್ ಆಗಿ ರಜತ್ ಪಟಿದಾರ್ ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ಮಾಡಿತ್ತು ಅಂತ ಅಂದಿದ್ದಿದ್ರೆ ವಿಡಿಯೋ ಮಾಡ್ತಾ ಇದ್ನೋ ಇಲ್ವಾ ಗೊತ್ತಿಲ್ಲ. ಬಟ್ ಆಸ್ ಎ ಕ್ಯಾಪ್ಟನ್, ಆಸ್ ಎ ರೆಸ್ಪಾನ್ಸಿಬಲ್ ಕ್ಯಾಪ್ಟನ್ ಆಗಿ ಇನ್ನಿಂಗ್ಸಿಗೆ ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಅನ್ಕೊಳ್ಳಿ ರಜತ್ ಪಟಿದಾರ್ ಅವರಿಂದ. ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿಲಿ ಏನು ಫಾರ್ಮು, ಏನು ಟಚಲ್ಲಿರೋದು ರಜತ್ ಪಟಿದಾರ್ ಅವರು. ಕ್ಯಾಪ್ಟನ್ ಆಗಿ 6 ಮ್ಯಾಚ್ನ ಗೆಲ್ಲಿಸಿ ಮಧ್ಯಪ್ರದೇಶನ ಫೈನಲಿಗೆ ಕರ್ಕೊಂಡೋಗಿದ್ದಾರೆ. 2010ರಿಂದ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನ ಆಡ್ತಿರುವಂಥ ಮಧ್ಯಪ್ರದೇಶ ಫಾರ್ ದ ವೆರಿ ಫಸ್ಟ್ ಟೈಮ್ ಫೈನಲಿಗೆ ಹೋಗಿರೋದು ಗುರು. ಅದು ಯಾರ ಕ್ಯಾಪ್ಟನ್ಸಿಲಿ? ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಲಿ. ಅದು ಏನೋ ಟೀಮ್ ಪರ್ಫಾರ್ಮೆನ್ಸ್ ಇಂದ ಹೋಗಿಲ್ಲ ಗುರು, ಟೀಮ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಟೀಮಲ್ಲಿ ಇವರೇನು ಆಡ್ದಾನೆ ಟೀಮ್ ಪರ್ಫಾರ್ಮೆನ್ಸ್ ಇಂದ ಹೋಗಿರೋದಲ್ಲ. ರಜತ್ ಪಟಿದಾರ್ ಅವ್ರನ್ನು ಕೂಡ ಸಖತ್ ಕಾಂಟ್ರಿಬ್ಯೂಷನ್ನ ಕೊಟ್ಟು ಬೆಂಕಿ ಇನ್ನಿಂಗ್ಸ್ನ ಆಡಿ ಟೀಮ್ನ ಫೈನಲಿಗೆ ಕರ್ಕೊಂಡೋಗಿರೋದು. ನಿನ್ನೆ ನಡೆದಂಥ ಡೆಲ್ಲಿ ಮೇಲೆ ಸೆಮಿಫೈನಲ್ ಮ್ಯಾಚ್ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 29 ಬಾಲಿಗೆ 66 ರನ್ನ ಹಾಕಿ, ಅದು ಯಾವ ಟೈಮಲ್ಲಿ ಹೊಡೆದಿರೋದು 49 ರನ್ನಿಗೆ 3 ವಿಕೆಟ್ ಬಿದ್ದಾಗ ಬಂದು 7 ವಿಕೆಟ್ ವಿಕ್ಟ್ರಿ ಗುರು. ಪಟಾರ ಅಂತ ಇಲ್ಲ, ಬಂದಿದಂಗೆ ಕಡಿತಾ ಇರೋದೆ. 6 6 6 4 29 ಬಾಲಿಗೆ 66 ರನ್ನ ಹಾಕಿ ಮಧ್ಯಪ್ರದೇಶನ ಫಸ್ಟ್ ಟೈಮ್ ಫೈನಲಿಗೆ ಕರ್ಕೊಂಡೋಗಿದ್ದಾರೆ. ಫೈನಲ್ ಮ್ಯಾಚ್ ನಡೆಯುತ್ತೆ ನಾಳೆ, ಎಲ್ಲರೂ ಫ್ರೀ ಆಗಿದ್ರೆ ಮ್ಯಾಚ್ನ ನೋಡಿ ಅಂತ ಹೇಳ್ತಾ, ಇನ್ ಕೇಸ್ ಮಧ್ಯಪ್ರದೇಶ ಏನಾದ್ರು ಗೆಲ್ತು ಅಂತಂದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಕೂಡ ಮಾಡ್ತೀನಿ. ಫೈನಲ್ ಆಡ್ತಿರೋದು ಮುಂಬೈ ಅವ್ರ ಮೇಲೆ. ಮುಂಬೈಗೆ ಕ್ಯಾಪ್ಟನ್ ನಮ್ಮ ಸೂರ್ಯಕುಮಾರ್ ಯಾದವ್. ನೋಡೋಣ ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ ಗೆಲ್ತಾರ ಅಂತ. ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ, ಅದ್ರ ಮ್ಯಾಚ್ ಬಗ್ಗೆ. ಇದು ರಜತ್ ಪಟಿದಾರ್ ಅವರು ಯಾವ್ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಬಿಡೋಣ. 25 ಸಿಕ್ಸ್ನ ಹೊಡೆದಿರೋದು ಗುರು ರಜತ್ ಪಟಿದಾರ್ ಅವರು. 7 ಮ್ಯಾಚ್ಗೆ 25 ಸಿಕ್ಸ್, ಅದರಲ್ಲಿ 6 ಮ್ಯಾಚ್ ಬ್ಯಾಟಿಂಗ್ ಆಡಿರೋದು, 1 ಮ್ಯಾಚ್ ಬೇಗ ಔಟ್ ಆಗಿದ್ದಾರೆ. ಅಲ್ಲಿಂದ ಬಂತು ಅಂತ ಅಂದ್ರೆ ಹೈದರಾಬಾದ್ ಮೇಲೆ 16 ಬಾಲಿಗೆ 36 ರನ್ ಹೊಡಿತಾರೆ. 3 6 2 4ನ ಹಾಕಿರೋದು. ಅದಾದ್ಮೇಲೆ ನೆಕ್ಸ್ಟ್ ಬೆಂಕಿ ಇನ್ನಿಂಗ್ಸ್ ಅಂತ ಬಂದ್ರೆ ಮೇಘಾಲಯ ಮೇಲೆ 36 ಬಾಲಿಗೆ 78 ರನ್ ಗುರು, ಅದನ್ನು 6 6 6 4. ಅದಾದ್ಮೇಲೆ ನೆಕ್ಸ್ಟ್ ಪಂಜಾಬ್ ಮೇಲೆ ಆಡ್ತಾರೆ 37 ಬಾಲಿಗೆ 62, ಅಲ್ಲೂ ಕೂಡ 5 6 4 4. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಬೆಂಗಾಳ ಮೇಲೆ 40 ಬಾಲಿಗೆ 68. ಇದೊಂದು ಇನ್ನಿಂಗ್ ಸ್ವಲ್ಪ ಸ್ಲೋ ಆಗಿ ಆಡಿದ್ದಾರೆ, ಬಟ್ ಇಲ್ಲೂ ಕೂಡ 4 6 6 4 ಹೊಡೆದಿರೋದು. ಇಲ್ಲೂ ಸೌರಾಷ್ಟ್ರ ಮೇಲೆ 18 ಬಾಲಿಗೆ 28 ರನ್ ಹೊಡಿತಾರೆ, 3 6 2 4. ಏನು ಆಟ! 25 ಸಿಕ್ಸ್ ಹೊಡೆಯೋದು ಅಂತಂದ್ರೆ ಏನು ಕಡಿಮೆ ಆಯ್ತಾ ಮಗ? ಬೆಂಕಿ ಅಂತ ಅನ್ಕೊಳ್ಳಿ. ಟೋಟಲ್ ರನ್ ಹೊಡೆದಿರೋದು 347, ಅದರಲ್ಲಿ 25 ಸಿಕ್ಸು. ಸ್ಟ್ರೈಕ್ ರೇಟ್ 182 ಅರೌಂಡ್ 185 ಸ್ಟ್ರೈಕ್ ರೇಟಲ್ಲಿ ರಜತ್ ಪಟಿದಾರ್ ಅವರು ಬ್ಯಾಟಿಂಗ್ನ ಮಾಡ್ತಾ ಇರೋದು. ಹಿಂಗೇನಾರು ಮಾಡ್ಬಿಡ್ತು ಬ್ಯಾಟಿಂಗ್ನ ಅಂತ ಅಂದರೆ ಅದರಲ್ಲೂ ಚಿನ್ನಸ್ವಾಮಿ ಪಿಚ್ಗೆ ಅಂತೂ ಬೆಂಕಿ ಅಂತ ಅನ್ಕೊಳ್ಳಿ. ಪ್ರೆಸೆಂಟ್ ಇಂಡಿಯಾಗೆ ಬಂತು ಅಂತ ಅಂದರೆ ಮಗ ಯಾರೇನೇ ಕೂಡ ಹೇಳ್ಬೋದು, ಶಿವಮ್ ದುಬೆ 6 ಹಿಟ್ಟರು ಅಂತ. ಇಲ್ಲಿ ಒಂದು ಬರ್ದಿಟ್ಕೊಳ್ಳಿ, ಸ್ಪಿನ್ಗೆ ಡೆಸ್ಟ್ರಾಯರ್ ಅಂತ ಬಂದರೆ ನಮ್ಮ ರಜತ್ ಪಟಿದಾರ್. ಅದು ಮುಲಾಜಿಲ್ಲ ಗುರು, ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಆಗಿರ್ಬೋದು, ಯಾವುದೇ ಸ್ಪಿನ್ನರ್ ಆಗಿರ್ಬೋದು, ಸ್ಪಿನ್ಗೆ ಡೆಸ್ಟ್ರಾಯ್ ಮಾಡಕ್ಕೆ ಬಿಡ್ತಾರೆ. 25 ಸಿಕ್ಸ್ನ ಹೊಡೆದಿರೋದು. ಆಸ್ ಎ ಕ್ಯಾಪ್ಟನ್ ಆಗಿ ಪರ್ಫಾರ್ಮೆನ್ಸ್ ಮಾಡೋದೈತಲ್ಲ ಗುರು, ಅಲ್ಲಿ ನಿಜವಾದ ಪ್ಲೇಯರ್ನ ರಿಯಲ್ ಟೆಸ್ಟ್ ಆಗೋದು. ಯಾಕೆ ಅಂತಂದರೆ ಟೀಮ್ನು ಕೂಡ ಕಂಟ್ರೋಲ್ ಮಾಡಬೇಕು, ಇಂಡಿವಿಜುವಲ್ ಪರ್ಫಾರ್ಮೆನ್ಸನ್ನು ಮ್ಯಾಟ್ರ್ ಆಗುತ್ತೆ. ಟೀಮ್ ಗೆದ್ದಿಲ್ಲ ಅಂತಂದರೆ ಕ್ರಿಟಿಸೈಸಮ್ನ ಎದುರಿಸಬೇಕು. ಅಂಥದ್ರಲ್ಲಿ 6 ಮ್ಯಾಚ್ನ ಗೆಲ್ಲಿಸಿ 25 ಸಿಕ್ಸು, 347 ರನ್ನು, ಸ್ಟ್ರೈಕ್ ರೇಟ್ 182. ಕಳೆದು ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ರಜತ್ ಪಟಿದಾರ್ ಅವ್ರ ಈ ಪರ್ಫಾರ್ಮೆನ್ಸ್ಗೆ. ಕಾಯ್ತಾ ಇದ್ದೀನಿ ಮಗ ಯಾವ ಥರ ಇರುತ್ತೆ ಅಂತ. ನಾಳೆ ಫೈನಲ್ಲು ಎಲ್ಲರೂ ಕೂಡ ಮಿಸ್ ಮಾಡ್ದಂಗೆ ನೋಡಿ ಅಂತ ಅನ್ಕೊಳ್ತೀನಿ. RCB ಫ್ಯಾನ್ಸ್ ಅಟ್ಲೀಸ್ಟ್ ನೋಡ್ರಪ್ಪ, ಬೆಂಕಿಯಾಗಿರುತ್ತೆ. ಮುಂಬೈ ಮೇಲೆ ಆಡ್ತಾರೆ, ಟಫ್ ಫೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಚು ನಾಳೆ 4:15 ಸಂಜೆ 4:15 ಸ್ಟಾರ್ಟ್ ಆಗುತ್ತೆ. ನೋಡಿಲ್ಲ ಅಂತಂದರೆ ನೋಡಿ, ಬ್ರಾಡ್ಕಾಸ್ಟು ಜಿಯೋ ಸಿನಿಮಾದವರನ್ನ ತೊಗೊಂಡಿದ್ದಾರೆ. ಜಿಯೋ ಸಿನಿಮಾದಲ್ಲಿ ನೋಡಿ ಎಲ್ಲರನ್ನೂ ಕೂಡ ಮ್ಯಾಚ್ ಅಂತ ಹೇಳ್ತಾ, ರಜತ್ ಪಟಿದಾರ್ ಇಟ್ ಈಸ್ ಬೆಸ್ಟ್ ಗಾಯ್ಸ್. ಎಲ್ಲರನ್ನೂ ಕೂಡ ಅನ್ಕೊಳ್ತಾ ಇದ್ರು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರ ಅಂತ. ಇಲ್ಲಿ ಯಾಕೋ ನೋಡ್ತಾ ಇದ್ರೆ ಇದೇನಾದ್ರು ಸಯ್ಯದ್ ಮುಷ್ತಾಕ್ ಅಲಿ ಟ್ರೋಫಿನ ಗೆಲ್ಲಿಸ್ತು ಅಂತ ಅಂದರೆ ರಜತ್ ಪಟಿದಾರ್ ನನ್ನ ಕಡೆಗೂ ಸ್ವಲ್ಪ ನೋಡ್ರಪ್ಪ, ನಾನು ವಿರಾಟ್ ಕೊಹ್ಲಿ ಅವ್ರ ಅಂಡರಲ್ಲಿ ಕ್ಯಾಪ್ಟನ್ ಆಗ್ತೀನಿ, ವಿರಾಟ್ ಕೊಹ್ಲಿ ಜೊತೆ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅನ್ಬೋದು. ಚೆನ್ನಾಗಿರುತ್ತೆ. ಬಟ್ IPLನ ಇಲ್ಲಿ ಪ್ರೆಸರ್ನ ಇಂಥ ಸಯ್ಯದ್ ಮುಷ್ತಾಕ್ ಅಲಿ ಡೊಮೆಸ್ಟಿಕ್ ಪ್ಲೇಯರ್ ಜೊತೆ ಇದನ್ನ ಮಾಡ್ಬಿಡ್ಬೋದು ಮಗ. ಅದನ್ನ ಬಿಡ್ತು ಅಂತಂದರೆ ಅಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರ್ತಾರೆ, ಅಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಅಂತೀರಾ. ಹೌದು ಕಷ್ಟ,
ಬಟ್ ರಜತ್ ಪಟ್ಟಿದಾರ್ ಅವ್ರ ಈ ಪರ್ಫಾರ್ಮೆನ್ಸ್ ಈ ಕ್ಯಾಪ್ಟನ್ಸಿ ಗೆಲ್ತಾ ಇರೋದನ್ನ ನೋಡ್ತು ಅಂತ ಅಂದ್ರೆ RCB ಅವ್ರ ಕಡೆ ನೋಡೋದ್ರಲ್ಲೂ ಕೂಡ ನನಗೇನು ಅಷ್ಟೊಂದು ಡೌಟ್ ಇಲ್ಲ ಅಂತ ಅನ್ನಿಸ್ತೈತೆ. ಇಲ್ಲಿಂದಂತೂ ಸಖತ್ ಕ್ಯೂರಿಯಾಸಿಟಿನ ಹುಟ್ಸೈತೆ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ RCB ಫ್ಯಾನ್ಸ್ ಎಲ್ಲ ಒಂದು ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.